ಮರುಪರೀಕ್ಷೆ ಅಕ್ರಮ ತಡೆಗೆ ಹೇಗಿದೆ ಸಿದ್ಧತೆ? 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಮಿಲಿಟರಿ ಭದ್ರತೆಯಲ್ಲಿ ಎಕ್ಸಾಮ್. ವಿದ್ಯಾರ್ಥಿಗಳಿಗೆ ರೂಲ್ಸ್ ಏನು? ದಂಧೆಕೋರರಿಗೆ NTA ಶಾಕ್. ನೀಟ್ ಮರುಪರೀಕ್ಷೆಯ ಸ್ಟೋರಿ ಇದು. ದೇಶದಾದ್ಯಂತ ಇಂದು ನೀಟ್ ಮರುಪರೀಕ್ಷೆ ನಡೀತಾ ಇದೆ. ದೇಶದ ಒಟ್ಟು 551 ನಗರಗಳಲ್ಲಿ ನೀಟ್ ರಿ ಎಕ್ಸಾಮ್ ಆಗ್ತಿರುವಂಥದ್ದು. ಮಧ್ಯಾಹ್ನ 2ರಿಂದ ಸಂಜೆ 5:15ರವರೆಗೆ, ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ಎಕ್ಸಾಮ್ ನಡೆಯಲಿದೆ. ಪರೀಕ್ಷೆ ಬರೆಯಲಿದ್ದಾರೆ 22 ಲಕ್ಷ ವಿದ್ಯಾರ್ಥಿಗಳು. ಓವರಾಲ್ ಆಗಿ ಇಡೀ ದೇಶದಲ್ಲಿ 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಸೇನಾ ಭದ್ರತೆಯಲ್ಲಿ ಈ ಒಂದು ನೀಟ್ ರಿ ಎಕ್ಸಾಮ್ ನಡೆಯಲಿದೆ. ಅಕ್ರಮ ತಡೆಗೆ ಸೇನೆ ಎಂಟ್ರಿ ಕೊಟ್ಟಿರುವಂಥದ್ದು. ಅಕ್ರಮವನ್ನು ತಡೆಗಟ್ಟಲು 2 ಲಕ್ಷ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಪ್ರತಿ ಎಕ್ಸಾಮ್ ಸೆಂಟರ್ನಲ್ಲೂ ಕೂಡ CCTV ಇರುತ್ತೆ. ಎಕ್ಸಾಮ್ ಕೇಂದ್ರದ ಸುತ್ತಲೂ ಕೂಡ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಸೈಬರ್ ಸೆಂಟರ್ ಇರಬಹುದು, ಜೆರಾಕ್ಸ್ ಸೆಂಟರ್ ಇರಬಹುದು, ಇಲ್ಲೆಲ್ಲವೂ ಕೂಡ ಬಂದ್ ಮಾಡಬೇಕು ಅಂತ. ಪ್ರಶ್ನೆ ಪತ್ರಿಕೆ ಸಾಗಾಟಕ್ಕೆ ವಾಯುಪಡೆಯ ಹೆಲಿಕಾಪ್ಟರ್ ಅನ್ನು ಬಳಕೆ ಮಾಡಲಾಗುತ್ತೆ. ಈ ಬಾರಿ ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನ ಹೆಲಿಕಾಪ್ಟರ್ ಮೂಲಕ ಆ ಎಕ್ಸಾಮ್ ಸೆಂಟರ್ಗೆ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಅಂದ್ರೆ ಯಾವುದೇ ರೀತಿಯ ಲೀಕಾಸುರರ ಕೈಗೆ ಪ್ರಶ್ನೆ ಪತ್ರಿಕೆ ಸಿಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಸೇನೆ ಎಂಟ್ರಿ ಕೊಟ್ಟಿದೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನ ಸಾಗಿಸುವಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ಸೈನಿಕರಿರ್ತಾರೆ. ಸೊ ಹಾಗಾಗಿ ಈ ಬಾರಿಯ ಒಂದು ನೀಟ್ ರಿ ಎಕ್ಸಾಮ್ ಏನಿದೆ, ಸೊ ಅದಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಎಕ್ಸಾಮ್ ಸೆಂಟರ್ನಲ್ಲೂ ಕೂಡ CCTV ಅಳವಡಿಕೆ, ಅದರ ಜೊತೆಗೆ ಮಾನಿಟರಿಂಗ್ ಕೆಲಸ ಕೂಡ ಆಗ್ತಾ ಇರುತ್ತೆ. ಕರ್ನಾಟಕದಲ್ಲೂ ಕೂಡ ನೀಟ್ ಮರು ಪರೀಕ್ಷೆಗೆ ಹೈ ಅಲರ್ಟ್ ಅನ್ನ ಮಾಡಲಾಗಿರುವಂಥದ್ದು. ಕರ್ನಾಟಕದಲ್ಲೂ ಕೂಡ ಯಾವುದೇ ರೀತಿಯ ಅಕ್ರಮಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನ ಒಟ್ಟು 68 ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆ ಇರುವಂಥದ್ದು. ಒಟ್ಟು 68 ಬೆಂಗಳೂರಿನಲ್ಲಿ ಎಕ್ಸಾಮ್ ಸೆಂಟರ್ ಇರೋದು. ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಬೆಳಗಾವಿ, ಮೈಸೂರು, ದಕ್ಷಿಣ ಕನ್ನಡದಲ್ಲೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಕೆಲ ಗಂಟೆಗಳಲ್ಲಿ ಎಕ್ಸಾಮ್ ಆರಂಭ ಆಗುತ್ತೆ. ಪ್ರತ್ಯೇಕ ವಾಹನಗಳಲ್ಲಿ ಪ್ರಶ್ನೆ ಪತ್ರಿಕೆ ಪೂರೈಕೆ ಮಾಡಲಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಇರುವಂತಹ ವಾಹನಗಳಿಗೆ ಭಾರೀ ಭದ್ರತೆಯನ್ನ ಒದಗಿಸಲಾಗಿರುವಂಥದ್ದು. ಆಗ್ಲೇ ಹೇಳಿದ ಹಾಗೆ ಸೇನೆ ಇಲ್ಲಿ ಎಂಟ್ರಿ ಕೊಟ್ಟಿದೆ. ಪ್ರಶ್ನೆ ಪತ್ರಿಕೆಯನ್ನ ರವಾನೆ ಮಾಡುವಂತ ಕೆಲಸವನ್ನು ಕೂಡ ಸೇನಾ ಹೆಲಿಕಾಪ್ಟರ್ ಮೂಲಕನೇ ಮಾಡಲಾಗಿದೆ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರು, ಮೈಸೂರು, ಬೆಳಗಾವಿ ಇರಬಹುದು, ಅದ್ರ ಜೊತೆಗೆ ದಕ್ಷಿಣ ಕನ್ನಡದಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ವಿದ್ಯಾರ್ಥಿಗಳು ಒಂದ್ ಕಡೆ ಮಾಡ್ತಾ ಇದ್ರೆ, ಎಕ್ಸಾಮ್ ಅನ್ನ ಯಾವುದೇ ಅಡೆತಡೆಗಳಿಲ್ಲದೆ ಕಂಪ್ಲೀಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು, ಭದ್ರತೆಗಳು ಆಗ್ತಾ ಇರೋದು. ಬೆಳಗಾವಿ ನಗರದಲ್ಲಿ ನೀಟ್ ಮರುಪರೀಕ್ಷೆ ಏನಿದೆ ಅದನ್ನು ಇವತ್ತು NTA ಸಂಸ್ಥೆಯಿಂದ ಆಯೋಜನೆ ಮಾಡಲಾಗಿದೆ. ನಮ್ಮ ನಗರದಲ್ಲಿ ಒಟ್ಟು ಸೇರಿ 28 ಸೆಂಟರ್ಸ್ಗಳಲ್ಲಿ ಈ ಒಂದು ಪರೀಕ್ಷೆಯನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತದಿಂದ ಎಲ್ಲ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ. ಯಾವುದೇ ಲೋಪದೋಷಗಳು ಇರಬಾರ್ದಂತ ಹೇಳಿ ಒಟ್ಟು 15 ತಂಡಗಳ ರಚನೆಯನ್ನು ನಾವು ಮಾಡಿದ್ದೀವಿ 28 ಸೆಂಟರ್ಗಳಲ್ಲಿ. ಜೊತೆಯಲ್ಲಿ ಪೊಲೀಸ್ ಕಮಿಷನರ್ ಅವರು ಸರಿಸುಮಾರು 100 ಜನ ಪೊಲೀಸ್ ಸಿಬ್ಬಂದಿ ಇದಕ್ಕೆ ಮೀಸಲಿಟ್ಟಿದ್ದಾರೆ. ಅದಲ್ಲದೆ ಹೊರಗಡೆ ಎಲ್ಲ ಬಂದೋಬಸ್ತ್ ಮಾಡ್ಲಿಕ್ಕೂ ಅವರು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಗವರ್ಮೆಂಟ್ ಗಾಡಿಗಳಲ್ಲೇ ಈ ಕ್ವಶನ್ ಪೇಪರ್ ಟ್ರಂಕ್ಗಳೇನಿದ್ದಾವೆ ಅದನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಒಟ್ಟು ಸೇರಿ 6 ಮೀಟಿಂಗ್ ಹಿಂದಿನ 2 ವಾರದಿಂದ ನಾವು ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನೋಡ್ತಾ ಹೋಗಬಹುದು. ಈಗ ಮಂಗಳೂರು ಹಾಗೂ ಧಾರವಾಡದಲ್ಲೂ ಕೂಡ ಎಕ್ಸಾಮ್ ಸೆಂಟರ್ಸ್ಗಳಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಗವರ್ಮೆಂಟ್ ವೆಹಿಕಲ್ನಲ್ಲೇ ಕ್ವಶನ್ ಪೇಪರ್ ಇರುವಂತಹ ಟ್ರಂಕ್ ಏನಿದೆ ಅದನ್ನು ಸಾಗಾಟ ಮಾಡಲಾಗುತ್ತೆ. ಅದಾದ ಮೇಲೆ ಎಕ್ಸಾಮ್ ಸೆಂಟರ್ಗಳಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಕೂಡ ತಪಾಸಣೆ ಮಾಡಲಾಗುತ್ತೆ. ಯಾಕಂದ್ರೆ ಅಲ್ಲಿ ಕೂಡ ಯಾವುದೇ ರೀತಿಯ ಚೀಟಿಂಗ್ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮಲ್ಲೇಶ್ವರದ ಪರೀಕ್ಷಾ ಕೇಂದ್ರದ ಸಹ ಅಧೀಕ್ಷಕರಾಗಿರುವಂತಹ ಕರುಣಿ ಉಮಾಕಾಂತ್ ನ್ಯೂಸ್ 18 ಜೊತೆ ಭದ್ರತೆಯ ಬಗ್ಗೆ ಮಾತನಾಡಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ಕೈಗೊಂಡ ತಯಾರಿ ಬಗ್ಗೆಯೂ ಮಾತನಾಡಿದ್ದಾರೆ. ನನ್ನ ಜೊತೆಗೆ ಮಲ್ಲೇಶ್ವರ ನೀಟ್ ಪರೀಕ್ಷಾ ಕೇಂದ್ರದ ಸಹ ಅಧೀಕ್ಷಕರಿದ್ದಾರೆ ಕರುಣಿ ಉಮಾಕಾಂತ್ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನೀಟ್ ಎಕ್ಸಾಮ್ಗೆ ಯಾವ ರೀತಿಯಾದಂತಹ ತಯಾರಿ ಪರೀಕ್ಷಾ ಕೇಂದ್ರದಲ್ಲಿ ಆಗಿದೆ, ಏನು ಹೇಳ್ತೀರಾ? ಮೇಡಮ್, ನಿನ್ನಿಂದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಬಂದಿರತಕ್ಕಂಥ ಇನ್ವಿಜಿಲೇಟರ್ಸ್ಗೆಲ್ಲ ಆಗಲೇ ಟ್ರೈನಿಂಗ್ ಕೊಟ್ಬಿಟ್ಟು
ವ್ಯವಸ್ಥೆ ಮಾಡಿದ್ದೀವಿ. ಸೊ ಇವತ್ತು ಬೆಳಗ್ಗೆ 11 ಗಂಟೆಗೆ ಶುರುವಾಗುತ್ತೆ ನಮ್ಮ ಕಾಲೇಜಿನಲ್ಲಿ. ವಿದ್ಯಾರ್ಥಿಗಳು ಬರೋಕ್ಕೆ ಟೈಮಿಂಗ್ ಇದೆ. 11 ಗಂಟೆದು 1:30 ತನಕ ವಿದ್ಯಾರ್ಥಿಗಳು ಬರೋಕ್ಕೆ ಅವಕಾಶ ಇದೆ. ಟೈಮಿಂಗ್ಸ್ ಇರ್ತಕ್ಕಂಥದ್ದು. ಪರೀಕ್ಷೆ ಇರತಕ್ಕಂಥದ್ದು 2ರಿಂದ 5 ಕಾಲ ತನಕ ಪರೀಕ್ಷೆ ನಡೀತಾ ಹೋಗುತ್ತೆ ನಮ್ಮಲ್ಲಿ. ಸೊ ಅದಕ್ಕೆ ಏನು ಮಾಡ್ತಿದ್ರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಏನಂದರೆ ಫಸ್ಟಿಗೆ ಬಂದ ತಕ್ಷಣ ಸೆಕ್ಯೂರಿಟಿ ಒಳಗೆ ರೀಸನ್ ಅಂದರೆ ಸೆಕ್ಯೂರಿಟಿ ಬರ್ತಾ ಹೋಗ್ತಾರೆ, 11 ಗಂಟೆ ಸೆಕ್ಯೂರಿಟಿ ಬರ್ತಾ ಹೋಗ್ತಾರೆ. ಡಿಪ್ಲೈ ಮಾಡಿದೆ ಪೊಲೀಸ್ ಬರ್ತಾರೆ, ಮತ್ತು ನಮ್ಮಲ್ಲಿ ಫ್ರೆಸ್ಕಿಂಗ್ ಟೀಮ್ ಬರ್ತಾ ಹೋಗುತ್ತೆ, ಮತ್ತು ಬಯೋಮೆಟ್ರಿಕ್ ಟೀಮ್ ಬರ್ತಾ ಹೋಗುತ್ತೆ, ಮತ್ತು ರಿಜಿಸ್ಟ್ರೇಷನ್ ಟೀಮ್ ಕೂಡ ಇದೆ ಎಲ್ಲನೂ. ಸೊ 10ವರೆಯಿಂದ ಚಾಲನೆ ಶುರು ಮಾಡ್ತಾ ಬರ್ತೀವಿ. ಸೆಕ್ಯೂರಿಟಿ ಸ್ಕ್ರೀನ್ ಮಾಡೋಕ್ಕೋಸ್ಕರ ಮಾಡ್ತಾ ಹೋಗ್ತೀವಿ. ಒಟ್ಟು ಎಷ್ಟು ಅಭ್ಯರ್ಥಿಗಳು ಈ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಬರೀತಾರೆ? 384 ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಿದ್ದಾರೆ. 16 ರೂಮ್ಗಳು ವ್ಯವಸ್ಥೆ ಮಾಡ್ತಾ ಹೋಗಿದ್ದೀವಿ. ಸೊ ಒಂದು ರೂಮಲ್ಲಿ 24 ಜನ ಅಂತ ವ್ಯವಸ್ಥೆ ಮಾಡ್ತಾ ಹೋಗಿದ್ದೀವಿ. ಸೊ ಎಲ್ಲ CCTV ವ್ಯವಸ್ಥೆ ಕೂಡ ಆಗ್ತಾ ಹೋಗಿದೆ, ಜಾಮರ್ ವ್ಯವಸ್ಥೆ ಆಗಿದೆ, ಎಲ್ಲ ಕೂಡ ವ್ಯವಸ್ಥೆ ಆಗಿದೆ ಮೇಡಮ್. ಈ ಡ್ರೆಸ್ ಕೋಡ್ ವಿಚಾರದಲ್ಲೆಲ್ಲ ಹೆಂಗೆ ಸರ್, ಯಾವ ಥರ ಟ್ರೈನಿಂಗ್ ಕೊಟ್ಟಿದ್ರು? ಸರ್ ಡ್ರೆಸ್ ಕೋಡಲ್ಲಿ ಮುಂಚಿನವರಿಗೆ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಬ್ಯಾಕ್ ಸೈಡಲ್ಲೇ. ಮಕ್ಕಳಿಗೆ ಹಾಲ್ ಟಿಕೆಟಲ್ಲಿ ಡ್ರೆಸ್ ಕೋಡು ಮತ್ತು ಏನು ಇರಬೇಕಂತ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಬರಬೇಕಾಗ್ತಾ ಹೋಗುತ್ತೆ. ನಾನು ಹೇಳೋದೇನೆಂದರೆ ಡ್ರೆಸ್ ಕೋಡ್ ಅಂದರೆ ಟೈಟ್ ಶರ್ಟ್ ಫುಲ್ ಶರ್ಟ್ ಹಾಕೊಂಡು ಬರೋಂಗಿಲ್ಲ, ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರೋಂಗಿಲ್ಲ, ಶೂಸ್ ಹಾಕೊಂಡು ಬರೋಂಗಿಲ್ಲ. ಲೇಡೀಸ್ ಕೂಡ ವೇರಿಯಬಲ್ ಡ್ರೆಸ್ಸಸ್ ಯಾವುದೇ ಥರ ಸಮಸ್ಯೆ ಆ ಥರ ಡ್ರೆಸ್ ಹಾಕೊಂಬರೋಕ್ಕೆ ಅವಕಾಶ ಮಾಡಿದ್ದಾರೆ. ಓಕೆ. ಸೊ ನಿಮ್ಮ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗೂ ಕೂಡ ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಆಗಿದೆ? ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್. ಎಲ್ಲ ನಿನ್ನೆ ಕೂಡ ಟ್ರೈನಿಂಗ್ ಮಾಡಿದ್ವಿ, ವ್ಯವಸ್ಥೆ ಮಾಡಿದ್ವಿ. ಸೊ ಯಾವುದೇ ವಾಚು, ಎಲೆಕ್ಟ್ರಾನಿಕ್ ಗೂಡ್ಸ್ ತರ್ತಕ್ಕಂಥದ್ದಾಗಲಿ ಅಥವಾ ಬೆಲ್ಟ್ ಹಾಕೊಳ್ಳೋಂಗಿಲ್ಲ, ಇವೆಲ್ಲ ಕೂಡ ವ್ಯವಸ್ಥೆ ಮಾಡ್ತಾ ನಮ್ಮ ಸಿಬ್ಬಂದಿಗಳಿದ್ದೀವಿ. ವಿದ್ಯಾರ್ಥಿ ಕೂಡ ಟ್ರೈನಿಂಗ್ ಅವರಿಗೆ ಮತ್ತೆ ಇನ್ಫಾರ್ಮ್ ಮಾಡ್ತೀವಿ, ಮತ್ತೆ ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ ಅವರಿಗೆಲ್ಲ. ಈ ಸಮಯದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ತುಂಬ ಪರ್ಟಿಕ್ಯುಲರ್ ಇದೆ ಸರ್. 1 ನಿಮಿಷ ಲೇಟ್ ಆದರೂ ಎಲ್ಲ 1 ಗಂಟೆ 11 ಗಂಟೆ 1 ತನಕ ಬರೋಕ್ಕೆ ಅವಕಾಶ ಇದೆ. 1:15ಗೆ ಲಾಕ್ ಮಾಡಿಬಿಟ್ರೆ ಮತ್ತೆ ಒಳಗೆ ಬರೋಕ್ಕೆ ಅವಕಾಶ ಇಲ್ಲ ಮೇಡಮ್. ಆ ಥರ ವ್ಯವಸ್ಥೆ ಮಾಡಿದ್ವಿ. 1:15 ತನಕ ಒಳಗೆ ಬರೋಕ್ಕೆ ಅವಕಾಶ ಇದೆ. ಆ ನಂತರ 1 ಗಂಟೆ ಲಾಕ್ ಮಾಡ್ತಾ ಬರ್ತೀವಿ. ರೂಮ್ ಹೋಗಿ 1 ತನಕ ಟೈಮ್ ಕೊಡ್ತಾ ಬರ್ತೀವಿ. 1:40 ಟೈಮ್ ಇರುತ್ತೆ. ಥ್ಯಾಂಕ್ ಯು. ಇದಿಷ್ಟು ಮುಖ್ಯ ಅಧೀಕ್ಷಕರು ಹೇಳ್ತಾ ಇರುವಂತಹ ಮಾತು. ಸೊ ನೀಟ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳು ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಸಕಲ ತಯಾರಿ ಆಗಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ರೈಡು ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಇನ್ನು ನೀಟ್ ರೀ ಎಕ್ಸಾಮ್ ಬಗ್ಗೆ ಪರೀಕ್ಷಾರ್ಥಿಗಳು ಹಾಗೂ ಪೋಷಕರು ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ರಿವೈಸ್ ಮಾಡೋಕ್ಕಾಗಿಲ್ಲ, ಬಟ್ ಆದಷ್ಟು ಕವರ್ ಮಾಡ್ಕೊಂಡಿದ್ವಿ. ಏನು ಆ ಥರ ಏನಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಆ ಥರ ಅನಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಮತ್ತೆ ಹ್ಯಾಬಿಚುಯೇಟ್ ಆಗೋದು. ಆದರೆ ನಮ್ಮದು ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸಪುರ ಅಂತ, ಮತ್ತೆ ಟ್ರಾಫಿಕ್ ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಬೇಗ ಪರವಾಗಿಲ್ಲ, ಆದಷ್ಟು ಕವರ್ ಮಾಡ್ಕೊಂಡ್ರೆ ತೊಂದರೆ. ಏನು ಹೇಳೋದು, ಎಲ್ಲರಿಗೂ ಆಗಿರೋದು ನಮಗೂ ಆಗಿದೆ. ಮಾಡಬಾರ್ದಾಯ್ತು, ಮಾಡಿದ್ದಾರೆ, ಏನು ಮಾಡೋದು. ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸಪುರ ಕಡೆ ಏನು ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫೀಲಿಂಗ್ ಇತ್ತು, ಇವಾಗ ಸ್ವಲ್ಪ ಅದು ಅಡ್ಜಸ್ಟ್ ಆಗಿದೆ. ಹೌದು, ಎಲ್ಲರಿಗೂ ಹಂಗೆ. ಮನೆಯಲ್ಲಿ ಸ್ವಲ್ಪ ಟ್ರೈನಿಂಗ್ ತೊಗೊಂಡ್ಲು, ಮತ್ತು ಕ್ಲಾಸಿಗೆ ಕೋಚಿಂಗ್ ಹಾಕಿದ್ವಿ 1 ಮಂತು. ಅದರಲ್ಲಿ ಸ್ವಲ್ಪ ಕೋಚಿಂಗ್ ಆಗಿರೋದು. ಇಲ್ಲ ನಮ್ಗೆ ದೂರ ಇದೆ ಅಂದ್ಬಿಟ್ಟು ನಾವು ಸ್ವಲ್ಪ ಬೇಗನೆ ಇವತ್ತು ಭಾನುವಾರ ಹಂಗಿದ್ವಿ ಅಂತ ಗೊತ್ತಾ. ನೆಲಮಂಗಲದ ಸೋಲೂರು ಬಳಿ ಕೆಟ್ಟು ನಿಂತಿದೆ ರೈಲು. ಕೆಟ್ಟು ನಿಂತ ರೈಲಿನಿಂದ ನೀಟ್ ವಿದ್ಯಾರ್ಥಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಎಕ್ಸಾಕ್ಟ್ ಟೈಮಿಗೆ ಎಕ್ಸಾಮ್ ಸೆಂಟರ್ ಬಳಿ ಇರಬೇಕು, ಬಟ್ ಇಲ್ಲಿ ರೈಲು ಕೆಟ್ಟು ನಿಂತಿದೆ. ಸೊಲ್ಲಾಪುರದ ಕಡೆ ಸಾಗ್ತಿದ್ದ ರೈಲಿನಲ್ಲಿ ತಾಂತ್ರಿಕ ದೋಷ ಕಂಡಿರುವಂಥದ್ದು. ಇತ್ತ ಹಾಸನದಿಂದ ಯಶವಂತಪುರ ಕಡೆ ಬರ್ತಿದ್ದ ರೈಲು ಕೂಡ ಕೆಟ್ಟು ನಿಂತ ರೈಲಿಗೆ ಬದಲಿ ಟ್ರ್ಯಾಕ್ ಇಲ್ಲದೆ ಅದು ಕೂಡ ಅಲ್ಲೇ ನಿಂತು ಹೋಗಿಬಿಟ್ಟಿದೆ. ಸೊ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ರೈಲಿನ ಮೂಲಕ ಪ್ರಯಾಣವನ್ನು ಬೆಳೆಸ್ತಾರೆ ಬೆಂಗಳೂರಿಗೆ ಬರಬೇಕು ಅಂತಂದ್ರೆ. ಸೊ ಹಾಗಾಗಿ ಅವರು ಕೂಡ ಅಲ್ಲಿ ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ರೈಲು ಬಿಟ್ಟು ಬೇರೆ ವಾಹನಗಳ ಮೂಲಕ ಬೆಂಗಳೂರಿನತ್ತ ತೆರಳುತ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಪರೀಕ್ಷಾರ್ಥಿಗಳು. ಹಾಸನ ರೈಲಿನಿಂದ ಬಂದ ವಿದ್ಯಾರ್ಥಿಗಳಿಗೆ ಬದಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಅಂದ್ರೆ ಗಮನಿಸ್ತಾ ಹೋಗಬಹುದು, ಇಲ್ಲಿ ನೆಲಮಂಗಲದ ಸೋಲೂರು ಬಳಿ ಆಗಿರುವಂಥದ್ದು. ಆ ಕಡೆಯಿಂದ ಬರ್ತಾ ಇದ್ದಂತಹ ಟ್ರೈನ್ ಏನಿದೆ ಟ್ರ್ಯಾಕ್ ಮಧ್ಯದಲ್ಲೇ ಕೆಟ್ಟು ನಿಂತಿದೆ. ಸೊ ಇನ್ನೊಂದು ಹಾಸನ ಕಡೆಯಿಂದ ಬರಬೇಕಾಗಿರುವಂತಹ ರೈಲ್ ಏನಿದೆ ಅದು ಕೂಡ ಈ ಟ್ರ್ಯಾಕ್ನಲ್ಲಿ ಈ ಒಂದು ರೈಲು ನಿಂತಿದ್ದ ಎಫೆಕ್ಟ್ನಿಂದಾಗಿ ಅದು ಕೂಡ ಅಲ್ಲಿಗೆ ಬರಕ್ಕಾಗದೆ ವಿದ್ಯಾರ್ಥಿಗಳು ಪರದಾಟ ನಡೆಸಿದ್ದಾರೆ. ಇನ್ನು ನೀಟ್ ರೀ ಎಕ್ಸಾಮ್ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ನಮ್ಮ 3 ಜನ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬೆಂಗಳೂರಿನಿಂದ ಪ್ರಗತಿ ಶೆಟ್ಟಿ ಇದ್ದಾರೆ, ಹಾಗೇನೆ ಮಂಗಳೂರಿನಿಂದ ಕಿಶನ್ ಶೆಟ್ಟಿ, ಹಾಗೇನೆ ಕಲಬುರಗಿಯಿಂದ ಅರುಣ್ ಕುಮಾರ್ ಕದಮ್ ಇದ್ದಾರೆ. ಇಬ್ರು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಪ್ರಗತಿ ಶೆಟ್ಟಿ, ಪ್ರಗತಿ, ಈಗ ರೀ ಎಕ್ಸಾಮ್ ಬೆಂಗಳೂರಿನಲ್ಲಿ ಯಾವ ರೀತಿ ಸೆಂಟರ್ನಲ್ಲಿ ಸಿದ್ಧತೆಗಳಾಗಿದೆ ಆಸ್ ವೆಲ್ ಆಸ್ ಭದ್ರತೆ ಆಗಿದೆ?
ಧನುಶ್ರೀ, ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ರೀ ಎಕ್ಸಾಮ್ ಆಗ್ತಾ ಇರುವಂತದ್ದು. ನಾನೀಗ ಮಲ್ಲೇಶ್ವರದಲ್ಲಿರುವಂತಹ ಪರೀಕ್ಷಾ ಕೇಂದ್ರದಲ್ಲಿದ್ದೀನಿ. ನೇರವಾಗಿ ನಿಮಗೆ ವಿಜುವಲ್ ಸಮೇತವಾಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ 11 ಗಂಟೆಯ ಒಳಗೆ ಬರುವಂತಹ 11 ಗಂಟೆಗೆ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪರೀಕ್ಷಾ ಕೇಂದ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಂದ್ರೆ ದೂರದಿಂದ ಕೋಲಾರ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ 11 ಗಂಟೆಯಿಂದಲೇ ಇಲ್ಲಿ ಎಂಟ್ರಿಯನ್ನು ಕೊಡಲಾಗ್ತದೆ. ಮಧ್ಯಾಹ್ನ 1:30ವರೆಗೂ ಕೂಡ ಪರೀಕ್ಷಾ ಕೇಂದ್ರಕ್ಕೆ ಹೋಗಬಹುದು. ಜೊತೆಗೆ ಗಮನಿಸಬಹುದು ನೀವು ಇಲ್ಲಿ ದೃಶ್ಯವನ್ನ, ಇಲ್ಲಿ ಒಂದು ಕ್ಲಾಕ್ ಅನ್ನು ಕೂಡ, ಗಡಿಯಾರವನ್ನು ಕೂಡ ಹಾಕಿರುವಂತದ್ದು. ಇಲ್ಲಿ ಸರಿಯಾಗಿ ಸಮಯ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅಂದ್ರೆ ಬರುವಂತಹ ಅಭ್ಯರ್ಥಿಗಳು ಏನಾದರೂ ಲೇಟ್ ಬಂದಂತಹ ಸಂದರ್ಭದಲ್ಲಿ ಇವರು ಒಳಗಡೆ ಬಿಡೋದಿಲ್ಲ. ಆಗ ಅವರು ಖ್ಯಾತೆ ತೆಗಿಬಾರ್ದು ಅನ್ನುವಂತಹ ಕಾರಣಕ್ಕೆ ಇಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಇದೆ. ಜೊತೆಗೆ ವಿದ್ಯಾರ್ಥಿಗಳು ಏನೇನು ಕ್ಯಾರಿ ಮಾಡಬೇಕು, ಏನೇನು ಕ್ಯಾರಿ ಮಾಡಬಾರ್ದು ಅನ್ನೋದನ್ನ ಕ್ಲಿಯರ್ ಆಗಿ ಪರೀಕ್ಷಾ ಕೇಂದ್ರದ ಮುಂಭಾಗದಲ್ಲೂ ಕೂಡ ಇಲ್ಲಿ ಸಿಬ್ಬಂದಿಗಳು ಹಾಕಿರುವಂತದ್ದು. ಅಂದ್ರೆ ಮೊಬೈಲ್ ಫೋನ್ ತಗೊಂಡು ಹೋಗಂಗಿಲ್ಲ, ಇಯರ್ಫೋನ್ ತಗೊಂಡು ಹೋಗಂಗಿಲ್ಲ, ಏನೇನು NTA ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡಿದೆ ಅಂತಹ ಯಾವುದೇ ವಸ್ತುಗಳನ್ನು ಕೂಡ ಇಲ್ಲಿ ತಗೊಂಡು ಹೋಗಂಗಿಲ್ಲ ಅನ್ನುವಂತಹ ಸ್ಪಷ್ಟವಾದ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾನರ್ ಅನ್ನು ಕೂಡ ಅಳವಡಿಕೆ ಮಾಡಿರೋದು. ಜೊತೆಗೆ ಲೆಫ್ಟ್ ಸೈಡ್ ನಲ್ಲಿ ನೀವು ಗಮನಿಸ್ತಾ ಇದ್ರೆ ಈಗಾಗಲೇ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು ಅವರೆಲ್ಲರೂ ಕೂಡ ಪರೀಕ್ಷಾ ಕೇಂದ್ರದ ಅವರವರ ಸಂಖ್ಯೆ ಏನಿರುತ್ತೆ ಅದೆಲ್ಲವನ್ನು ಕೂಡ ನೋಡಿಕೊಂಡು ಎಕ್ಸಾಮ್ ಸೆಂಟರ್ನ ಒಳಭಾಗಕ್ಕೆ ಹೋಗೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಇನ್ನು ಈ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಹಾಗಾಗಿ ಸೈಬರ್ ಸೆಂಟರ್ ಆಗಲಿ, ಜೊರಾಕ್ಸ್ ಸೆಂಟರ್ ಆಗಲಿ ಯಾವುದು ಕೂಡ ಇಲ್ಲಿ ಓಪನ್ ಇಲ್ಲ. ಜೊತೆಗೆ ನೀವಿಲ್ಲಿ ಗಮನಿಸ್ತಾ ಇದ್ರೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಎಲ್ಲ ಪೇರೆಂಟ್ಸ್ ಮತ್ತೆ ಪೋಷಕರು, ವಿದ್ಯಾರ್ಥಿಗಳೆಲ್ಲರೂ ಕೂಡ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಸೊ 1:30 ಆದ್ಮೇಲೆ ಯಾರೇ ಬಂದರೂ ಕೂಡ ಇಲ್ಲಿ ಎಲೋ ಮಾಡೋದಿಲ್ಲ ಅನ್ನುವಂತಹ ಸ್ಪಷ್ಟವಾದಂತಹ ವಿಚಾರವನ್ನ ಇಲ್ಲಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ತಿಳಿಸಿರುವಂತದ್ದು. ಧನುಶ್ರೀ. ಓಕೆ, ಪ್ರಗತಿ ಶೆಟ್ಟಿ ಹಾಗೆ ಸಂಪರ್ಕದಲ್ಲಿರಿ. ಹಾಗೆ ಮಂಗಳೂರಿನಿಂದ ಕಿಶನ್ ಶೆಟ್ಟಿ ಇದ್ದಾರೆ. ಮಂಗಳೂರಿನಿಂದ ಕಿಶನ್, ಮಂಗಳೂರಿನಲ್ಲಿ ಒಟ್ಟು ಎಷ್ಟು ಸೆಂಟರ್ಗಳಿವೆ? ಸೊ ಅಲ್ಲೂ ಕೂಡ ಭದ್ರತೆ ಸಿದ್ಧತೆ ಯಾವ ರೀತಿ ಆಗ್ತಾ ಇದೆ? ಧನುಶ್ರೀ, ಮಂಗಳೂರಲ್ಲಿ ಸುಮಾರು 12 ಸೆಂಟರ್ಗಳಿವೆ. ಇವತ್ತು 5,570 ಮಂದಿ ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನು ಬರೀಲಿಕ್ಕಿದ್ದಾರೆ. ಹಾಗಾಗಿ ಈಗಾಗಲೇ ಪರೀಕ್ಷಾ ಕೇಂದ್ರದೊಳಗೆ ಪರೀಕ್ಷಾರ್ಥಿಗಳನ್ನು ಬಿಡುವಂತ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ನಾನೀಗ ಮಂಗಳೂರಿನ ಬಲ್ಮಠದಲ್ಲಿರುವ ಪರೀಕ್ಷಾ ಕೇಂದ್ರದ ಮುಂಭಾಗದಲ್ಲಿದ್ದೇನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈಗ ಬೆಳಗ್ಗೆ ಸುಮಾರು 8:30ಯಿಂದಲೇ ಇಲ್ಲಿ ಸುಮಾರು ಸಂಖ್ಯೆಯಲ್ಲಿ ಪರೀಕ್ಷಾರ್ಥಿಗಳು ಬಂದಿದ್ರು. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬರ್ತಾ ಇದ್ದಾರೆ. ಅವರನ್ನ ಚೆಕ್ ಮಾಡಿ ಒಳಗೆ ಬಿಡುವಂತ ಕೆಲಸಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ 30 ಸಿಬ್ಬಂದಿ ಬಲ ಉಳ್ಳಂತಹ ಕೇಂದ್ರ ಸಶಸ್ತ್ರ ಪಡೆಯ ಒಂದು ಪಡೆ ಇಲ್ಲಿ ಬಂದಿರುವಂತದ್ದು. 12 ಸೆಂಟರ್ಗಳಿಗೆ ಕೂಡ ಅವರು ಭದ್ರತೆಯನ್ನು ಕೊಡ್ತಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ವಿದ್ಯಾರ್ಥಿಗಳ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳ ಎಲ್ಲ ಸಂಪೂರ್ಣ ದಾಖಲಾತಿಗಳನ್ನು ಚೆಕ್ ಮಾಡಿ ಅವರನ್ನ ಗೇಟ್ ಒಳಗೆ ಬಿಡುವಂತಹ ವ್ಯವಸ್ಥೆಗಳು ಕೂಡ ಇಲ್ಲಿ ಆಗ್ತಾ ಇದೆ. ಸುಮಾರು 12 ಕೇಂದ್ರಗಳಲ್ಲಿ ಕೂಡ ಬಹಳ ಕಟ್ಟುನಿಟ್ಟಿನ ನಿಯಮವನ್ನು ಮಾಡಲಾಗಿದೆ. ಯಾರಿಗೂ ಕೂಡ ಅಂದ್ರೆ ಪರೀಕ್ಷಾರ್ಥಿಗಳು ಆಗಿರ್ಬೋದು, ಒಳಗಿರುವಂತಹ ಸಿಬ್ಬಂದಿಗಳು ಕೂಡ ಆಗಿರ್ಬೋದು, ಯಾರಿಗೂ ಕೂಡ ಮೊಬೈಲ್ ಅಲೌಡ್ ಇಲ್ಲ. ಮತ್ತು ನೀಟ್ ಎಕ್ಸಾಮ್ಗೆ ಬರೀಬೇಕಾದಂತಹ ಏನೆಲ್ಲ ನಿಯಮಗಳಿವೆ, ಪರೀಕ್ಷಾರ್ಥಿಗಳು ಎದುರಿಸಬೇಕಾದಂತಹ ಏನೆಲ್ಲ ನಿಯಮಗಳಿವೆ, ಅವುಗಳನ್ನೆಲ್ಲವೂ ಕೂಡ ಚಾಚು ತಪ್ಪದೆ ಪಾಲಿಸಬೇಕೆಂಬ ಒಂದು ರೀತಿಯಾಗಿ ರೀತಿ ರಿವಾಜುಗಳನ್ನ ಇಲ್ಲಿ ಹಾಕಲಾಗಿದೆ. ಹಾಗಾಗಿ ಬಿಗಿ ಭದ್ರತೆಯಲ್ಲಿ ಇವತ್ತು ಪರೀಕ್ಷೆ ಆಗ್ತಾ ಇದೆ. ಮಂಗಳೂರಿನ 12 ಸೆಂಟರ್ ಅಲ್ಲಿ ಕೂಡ ಏಕಕಾಲದಲ್ಲಿ ಪರೀಕ್ಷೆ ಆಗುತ್ತೆ ಮತ್ತು ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ 2 ನೋಡೆಲ್ ಅಧಿಕಾರಿಗಳು ಕೂಡ ಇದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ 2 ಅಧಿಕಾರಿಗಳು ಕೂಡ ಅಲ್ಲಿ ಎದುರಿಸುವಂತಹ ಎಲ್ಲ ಪರೀಕ್ಷಾರ್ಥಿಗಳನ್ನ ನೋಡುವಂತಹ ಜವಾಬ್ದಾರಿಗಳನ್ನು ಕೂಡ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಪರೀಕ್ಷಾ ಕೇಂದ್ರದ ಒಳಗೆ ಯಾವುದನ್ನೆಲ್ಲ ತರಬಾರದು ಎಂಬ ನಿಯಮವನ್ನು ಉಳ್ಳಂತಹ ಬ್ಯಾನರ್ಗಳನ್ನು ಕೂಡ ಹಾಕಲಾಗಿದೆ ಮತ್ತು ಸಂಪೂರ್ಣವಾಗಿ ಅವರ ವಿವರಗಳನ್ನು ಪಡೆದುಕೊಂಡ ಬಳಿಕವಷ್ಟೇ ಅವರನ್ನ ಒಳಗೆ ಬಿಡುವಂತ ಕೆಲಸಗಳು ಕೂಡ ಆಗಿದೆ. ಮತ್ತು ಈ ಪರೀಕ್ಷಾ ಕೇಂದ್ರದ ಒಳಗೆ ಯಾವ ಹಾಲ್ನಲ್ಲಿ ಯಾರಿಗೆ ಎಷ್ಟು ಕ್ರಮ ಸಂಖ್ಯೆ ಇನ್ನಿತರ ಎಲ್ಲ ಮಾಹಿತಿಗಳನ್ನು ಕೂಡ ಇಲ್ಲಿ ಕೊಡುವಂತ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 1-2 ಗಂಟೆಗಳಲ್ಲಿ ಪರೀಕ್ಷೆ ಆರಂಭಗೊಳ್ಳಲಿದೆ. ಹಾಗಾಗಿ ಬೇರೆ ಬೇರೆ ಊರುಗಳಿಂದ ಬಂದಂತಹ ಪರೀಕ್ಷಾರ್ಥಿಗಳು ಈಗಾಗಲೇ ಪರೀಕ್ಷಾ ಕೇಂದ್ರಗಳಿಗೆ ಬಂದಿದ್ದಾರೆ. ಯಾವುದೇ ಗೊಂದಲ ಇರದಂತೆ ಇಲ್ಲಿ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಧನುಶ್ರೀ. ಓಕೆ, ಕಿಶನ್ ಶೆಟ್ಟಿ ಹಾಗೆ ಸಂಪರ್ಕದಲ್ಲಿ ಕಲಬುರಗಿಯಿಂದ ಅರುಣ್ ಇದ್ದಾರೆ. ಅರುಣ್, ರೀ ಎಕ್ಸಾಮ್ ಆಗ್ತಾ ಇದೆ ನೀಟ್ದು. ಸೊ ಎಷ್ಟು ವಿದ್ಯಾರ್ಥಿಗಳು ಅಲ್ಲಿ ಪರೀಕ್ಷೆಗೆ ಅಟೆಂಡ್ ಆಗಲಿದ್ದಾರೆ ಮತ್ತೆ ಪರೀಕ್ಷಾ ಕೇಂದ್ರದಲ್ಲಿ ಭದ್ರತೆಗಳು ಯಾವ ರೀತಿ ಆಗಿದೆ? ಕ್ವಶನ್ ಪೇಪರ್ ಎಲ್ಲ ಸೇಫ್ ಆಗಿ ಬಂದಿದೆಯಾ? ಅರುಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅರುಣ್, ಎಲ್ಲ ಸೇಫ್ ಆಗಿ ಕ್ವಶನ್ ಪೇಪರ್ ಎಲ್ಲ ಬಂದಿದೆಯಾ? ಎಕ್ಸಾಮ್ ಸೆಂಟರ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಬರ್ತಾ ಇದ್ದಾರೆ ಹೇಗೆ?
ಸಂಪರ್ಕ ಕಡಿತಗೊಂಡಿದೆ. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಹಾಗೂ ಕಿಶನ್ ಶೆಟ್ಟಿ. ತಮ್ಮೆಲ್ಲ ಮಾಹಿತಿಗಾಗಿ ಗಮನಿಸ್ತಾ ಹೋಗಬಹುದು. ದೇಶದ 551 ನಗರಗಳಲ್ಲಿ ಈ ಎಕ್ಸಾಮ್ ಆಗ್ತಾ ಇದೆ. ಮಧ್ಯಾಹ್ನ 2ರಿಂದ ಸಂಜೆ 5:15ರವರೆಗೆ ಪರೀಕ್ಷೆ ನಡೆಯಲಿರುವಂಥದ್ದು. ಒಟ್ಟು 22 ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಅಟೆಂಡ್ ಮಾಡಲಿದ್ದಾರೆ. ಮಧ್ಯಾಹ್ನ 1:15 ಒಳಗಡೆ ಪರೀಕ್ಷಾ ಕೇಂದ್ರದ ಒಳಗೆ ಹೋಗಬೇಕಾಗುತ್ತೆ. ಸಾಕಷ್ಟು ವಸ್ತುಗಳನ್ನು ಅವಾಯ್ಡ್ ಮಾಡಬೇಕು. ಎಕ್ಸಾಮ್ಗೆ ಹೋಗುವಂಥ ಸಂದರ್ಭದಲ್ಲಿ ಪೆನ್ ಡ್ರೈವ್ ಇರ್ಬೋದು, ಕ್ಯಾಲ್ಕುಲೇಟರ್ ಇರ್ಬೋದು, ಆದಮೇಲೆ ಡಿಜಿಟಲ್ ವಾಚ್ ಇರ್ಬೋದು, ಅದನ್ನೆಲ್ಲ ಕಟ್ಟಂಗಿಲ್ಲ. ಸೊ ಹಾಗಾಗಿ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕ್ಯಾಲ್ಕುಲೇಟರ್, ಏರ್ಪಾಡ್ಸ್, ವಾಚ್ ಇರ್ಬೋದು, ಸೊ ಇವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು, ತೆಗೆದುಕೊಂಡು ಹೋಗಬಾರ್ದು. ಎಲ್ಲವೂ ಇರೋದೇ ಇಲ್ಲ. ಪರೀಕ್ಷಾ ಕೇಂದ್ರಗಳ ಒಳಗೆ ಹೊರಗೆ CCTV ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಂದು ರೂಮ್ಗಳನ್ನು ಕೂಡ ಸೇನಾಪಡೆ ಪರಿಶೀಲನೆ ಮಾಡ್ತಾ ಇರುತ್ತೆ. ನಾನು ಆಗಲೇ ಹೇಳಿದಾಗೆ ಈ ಸರ್ತಿ ಈ ಒಂದು ನೀಟ್ ಎಕ್ಸಾಮ್ಗೆ ಸೇನೆ ಎಂಟ್ರಿ ಕೊಟ್ಟಿದೆ. ಇಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗುವಂಥದ್ದು, ಅಕ್ರಮ ಆಗುವಂಥದ್ದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ NTA ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಪರೀಕ್ಷಾ ಕೇಂದ್ರ ಮೇಲ್ವಿಚಾರಣೆಗೆ 6,669 ಶಿಕ್ಷಕರನ್ನ, ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ದೇಶದ ಒಟ್ಟು 551 ನಗರಗಳಲ್ಲಿ ನೀಟ್ ಎಕ್ಸಾಮ್ ಇರುವಂಥದ್ದು. ಬೆಳಗಾವಿ, ಮೈಸೂರು, ದಕ್ಷಿಣ ಕನ್ನಡ ಎಲ್ಲಾ ಕಡೆಯಲ್ಲೂ ಕೂಡ ಎಕ್ಸಾಮ್ ಸೆಂಟರ್ಗಳಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಕಲಬುರಗಿಯಿಂದ ನೀಟ್ ಪರೀಕ್ಷೆಯ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. 30ಕ್ಕೆ ಈ ಒಂದು ನೀಟ್ ಪರೀಕ್ಷೆ ಆರಂಭವಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಬರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆಕಪ್ಪನ್ನು ಮಾಡಿ ಈ ಒಂದು ಕೋಣೆಗಳಿಗೆ ಬಿಡ್ತಾರೆ. ಇಲ್ಲಿ ಏನಂತಾರೆ, ನಂಬರಿಂಗನ್ನು ಮಾಡಿರುವಂಥದ್ದು ಒಂದು ಬೆಂಚ್ನಲ್ಲಿ ಒಬ್ಬ ವಿದ್ಯಾರ್ಥಿಯಂತೆ ಸುಮಾರು ಈ ಒಂದು ರೂಮ್ ನಂಬರ್ 4ರಲ್ಲಿ 24 ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೀತಾರೆ. ಈ ಒಂದು ಪರೀಕ್ಷೆ ಬರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಬೆಂಚ್ಗೆ ಒಂದರಂತೆ, ಅಂದರೆ ಒಂದು ಬೆಂಚ್ ಮೇಲೆ ಒಬ್ಬರೇ ವಿದ್ಯಾರ್ಥಿ ಮಾತ್ರ ಪರೀಕ್ಷೆಯನ್ನು ಬರಲು ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ಹೀಗೆ ಅಂದರೆ 3 ರೋ ಇರುವಂಥದ್ದು. ಈ 3 ರೋಗಳಲ್ಲಿ ಸುಮಾರು 24 ಜನ ವಿದ್ಯಾರ್ಥಿಗಳು ಈಗ ಪರೀಕ್ಷೆಯನ್ನು ಬರೀತಾರೆ. ಈ ಒಂದು ಪರೀಕ್ಷೆ ಬರೀಲಿಕ್ಕೆ ಬರುವಂಥ ಏನು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಒಳಗಡೆ ಚೆಕಪ್ಪನ್ನು ಮಾಡೋದ್ರ ಮೂಲಕ, ಚೆಕಪ್ ಆದಮೇಲೆ ಒಳಗಡೆನ ಬಿಟ್ಟು ಪ್ರತಿಯೊಂದು ಕೋಣೆಗಳಿಗೂ ಕೂಡ CCTVಯನ್ನು ಅಳವಡಿಸಿರುವಂಥದ್ದು. ಆ CCTV ನಿಗರಾಣಿಯಲ್ಲಿ ಏನಂದರೆ ಈ ಒಂದು ಪರೀಕ್ಷೆ ನಡೀತಾ ಇರುವಂಥದ್ದು. ಯಾವುದೇ ರೀತಿಯ ಪರೀಕ್ಷೆ ಅಕ್ರಮ ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಬಾರಿಯ ಒಂದು ನೀಟ್ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಏನಂತಂದರೆ ಸ್ಟ್ರಿಕ್ಟ್ ಆಗಿ ಒಂದು ಕಂಡಕ್ಟನ್ನು ಮಾಡಿರುವಂಥದ್ದು. ಹೀಗಾಗಿ ಕಳೆದ ಬಾರಿ ಏನಂತ ನೀಟ್ ಪರೀಕ್ಷೆಯಲ್ಲಿ ಗೊಂದಲವನ್ನು ಉಂಟಾಗಿತ್ತು. ಹಾಗಾಗಿ ಈ ಬಾರಿ ಆ ರೀತಿಯ ಒಂದು ಪ್ರಮಾದ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲವೂ ಕೂಡ ಒಂದು ವ್ಯವಸ್ಥಿತವಾಗಿ ಏನಂದರೆ ಪರೀಕ್ಷೆಯನ್ನು ನಡೆಸಲು ಈಗ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಎಲ್ಲವೂ ಕೂಡ ಏನಂತಂದರೆ ಈ ಒಂದು ಇದರಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ 600 ಜನ ವಿದ್ಯಾರ್ಥಿಗಳು 25 ಕೋಣೆಗಳನ್ನು 1-2 G+2 ಅಂದರೆ ಎರಡನೇ ಮಹಡಿಯಲ್ಲೂ ಕೂಡ ಈಗ ಒಂದು ಪರೀಕ್ಷೆಯನ್ನು ಬರೆಯುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಮಕ್ಕಳು ಬರುವಂಥ ಮಕ್ಕಳಿಗೆ ಪ್ರತಿ ಬಾರಿ ಗೇಟಿಂದ ಎಂಟರ್ ಆದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಚೆಕಪ್ಪನ್ನು ಮಾಡ್ತಾರೆ. ಅಲ್ಲದೆ ಈ ಒಂದು ಕಾಲೇಜಿನ ಪರೀಕ್ಷಾ ಕೇಂದ್ರ ಇದೆ, ಆ ಪರೀಕ್ಷಾ ಕೇಂದ್ರದ ಆ ಸುತ್ತಮುತ್ತಲಿನ 200 ಮೀಟರ್ಗಳವರೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವಂಥದ್ದು. ಹಾಗಾಗಿ ಬರುವಂಥ ಯಾವುದೇ ರೀತಿ ಅಕ್ರಮ ನಡೀಬಾರದು. ಬಂದಂಥ ಅಭ್ಯರ್ಥಿಗಳ ಚೆಕಪ್ಪನ್ನು ಮಾಡಲು ಸುಮಾರು ಆ ಪೊಲೀಸರನ್ನು ಕೂಡ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ನಿಯೋಜನೆಯನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.